ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಮೊನ್ನೆ ಅಂದ್ರೆ ಮಾರ್ಚ್ 4ನೇ ತಾರೀಕು ನೀವೆಲ್ಲರೂ ಹೋಳಿ ಹಬ್ಬನ ತುಂಬಾ ಸಂಭ್ರಮದಿಂದ ಖುಷಿಯಾಗಿ ಆಚರಣೆ ಮಾಡಿದೀರಾ ಅಂತ ನಾನು ಅನ್ಕೊಳ್ತಾ, ಪ್ರತಿ ವರ್ಷ ಹೋಳಿ ಹಬ್ಬ ಬಂದಾಗ ನನ್ಗೆ ಈ ವರ್ಷ ಯಾವ ಆರ್ಗ್ಯಾನಿಕ್ ಕಲರ್ ಅನ್ನ ತರೋದು, ಅದ್ರಲ್ಲಿ ಏನಾದ್ರು ಕೆಮಿಕಲ್ಸ್ ಇದ್ದು ಸ್ಕಿನ್ಗೆ ಏನಾದ್ರು ರಿಯಾಕ್ಷನ್ ಆದ್ರೆ ಹಿಂಗಿದ್ದೆಲ್ಲ ಒಂದ್ ಸ್ವಲ್ಪ ತಲೆ ಬಿಸಿ ಇರುತ್ತೆ ಆಯ್ತಾ. ಎಸ್ಪೆಷಲಿ ಹೆಣ್ಮಕ್ಳಿಗೆ ಇನ್ನೂ ಜಾಸ್ತಿ ಇರುತ್ತೆ. ಬಟ್ ಈ ಸರ್ತಿ ನನ್ಗೆ ಅದ್ರ ಬಗ್ಗೆ ಆಲೋಚನೆ ಮಾಡೋಕ್ಕಿಂತ ಜಾಸ್ತಿ ಒಂದು ಕ್ವೆಶ್ಚನ್ ಉಟ್ಕೊಂಡು ಆ ಆನ್ಸರ್ ಅನ್ನ ಹುಡ್ಕೋ ಪ್ರಯತ್ನ. ಆನ್ಸರ್ ಎಷ್ಟು ಚಂದ ಇದೆ ಅಂತಂದ್ರೆ, ನನ್ನ ಕ್ವೆಶ್ಚನ್ ಏನಾಗಿತ್ತು ಅಂತಂದ್ರೆ, ಬಾಕಿ ಹಬ್ಬದಲ್ಲಿ ನಾವು ಬಣ್ಣ ಹಚ್ಕೊಂಡಿರೋದು ಕಡಿಮೆ ಅಥವಾ ಇಲ್ಲ ಅಂತಾನೆ ಹೇಳ್ಬಹುದು. ದೀಪಾವಳಿಯಲ್ಲಿ ದೀಪ ಹಚ್ತೀವಿ, ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ತಿಂತೀವಿ, ಆದ್ರೆ ಹೋಳಿ ಹಬ್ಬದಲ್ಲಿ ಯಾಕೆ ಬಣ್ಣ ಎರಚೋದೇ ಒಂದು ಸಂಭ್ರಮ? ಆ ಹಬ್ಬದ ಅರ್ಥನೇ ಬಣ್ಣ. ಇದು ಯಾಕೆ ಇರಬಹುದು? ಬಾಕಿ ಹಬ್ಬದಲ್ಲಿ ಮಾಡದೇ ಇರೋದನ್ನ ಈ ಒಂದು ಹಬ್ಬಕ್ಕೆ ನಾವ್ ಯಾಕೆ ಡೆಡಿಕೇಟ್ ಮಾಡಿ ಇಟ್ಕೊಂಡಿದೀವಿ? ಬಣ್ಣ ಹಚ್ಕೊಳ್ಳೋದನ್ನು ಕೂಡ ಸಂಭ್ರಮ ಮಾಡ್ತೀವಿ ಅಂತಂದ್ರೆ ಇದಕ್ಕೆ ಏನಾದ್ರೂ ಒಂದು ಲಾಜಿಕ್ ಇರ್ಬೇಕಲ್ಲ ಅಂತ ಅನಿಸ್ತು ನನ್ಗೆ. ಈ ಪ್ರಶ್ನೆಗೆ ಉತ್ತರ ಕಂಡ್ಕೊಂಡಾಗ ನನ್ಗೆ ಎಷ್ಟು ಚಂದ ಅಂದ್ರೆ ಕ್ಯೂಟೆಸ್ಟ್ ಆಫ್ ಆಲ್ ಸ್ಟೋರೀಸ್ ಅಂತ ಹೇಳ್ಬಹುದು. ಆ ಒಂದು ಕಥೆಯನ್ನ ಈ ವಾರದ ಸನಾತನ ಕಥನದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಕಥೆ ಎಲ್ಲಿ ಶುರುವಾಗತ್ತೆ ಅಂತಂದ್ರೆ, ಈ ಹೋಳಿ ಹಬ್ಬ ಅಥವಾ ಬಣ್ಣ ಹಚ್ಕೊಳ್ಳೋದು ಇದೆಲ್ಲ ಶುರುವಾಗಿದ್ದು ಯಾರಿಂದ ಅಂತಂದ್ರೆ, ಇವತ್ತು ನಿನ್ನೆದ್ ಅಲ್ಲ, ಇದು ಮಹಾಭಾರತ ಕಾಲದಿಂದಲೂ ಇದು ಇತ್ತು. ಎಸ್ಪೆಷಲಿ ಈ ಬ್ರಿಡ್ಜ್ ರೀಜನ್ ಅಂತ ಏನ್ ಕರಿತೀವಲ್ವಾ, ಅಂದ್ರೆ ಉತ್ತರ ಪ್ರದೇಶ್, ಬೃಂದಾವನ, ಮಥುರಾ, ಈ ಎಲ್ಲ ಪ್ಲೇಸ್, ಆ ರೀಜನ್ ಅನ್ನ ಬ್ರಿಡ್ಜ್ ರೀಜನ್ ಅಂತ ಕರೀತಾರೆ. ಹೋಳಿ ಹಬ್ಬಕ್ಕೆ ವೆರಿ ಫೇಮಸ್ ಅದು, ಅಂದ್ರೆ ವರ್ಲ್ಡ್ ಫೇಮಸ್ ಅದು. ಇಲ್ಲಿಂದನೇ ಹೋಳಿ ಆಚರಣೆಯ ಒಂದು ವಿಶೇಷ ಪದ್ಧತಿ ಅನ್ನುವಂಥದ್ದು. ಹಾಗೆ ಮಹಾಭಾರತಕ್ಕೂ ಇದಕ್ಕೂ ಏನ್ ಲಿಂಕ್ ಅಪ್ಪ ಅಂತಂದ್ರೆ, ನಮ್ಮ ಕೃಷ್ಣ ಚೋಟು ಅಂತಂದ್ರೆ ಚೋಟು ಮರಿ, ಅವನೊಂದಿವ್ಸ ರಾಧೆ ಜೊತೆ ಹಂಗೆ ಅಲ್ಲಿರುವಂತಹ ಗೋಪಿಕೆಯರ ಜೊತೆ ಆಟ ಆಡ್ತಾ ಇರ್ಬೇಕಿದ್ರೆ ರಾಧಂಗೆ ಏನಕ್ಕೋ ಕೋಪ ಬಂದು ಅವನ ಜೊತೆ ಮಾತು ಬಿಟ್ಬಿಡ್ತಾಳೆ. ಕೃಷ್ಣಂಗೆ ಬೇಜಾರಾಗತ್ತೆ. ಎಷ್ಟು ಮಾತಾಡ್ಸಕ್ಕೆ ಟ್ರೈ ಮಾಡಿದ್ರು ಕೂಡ ರಾಧಾ ಮಾತಾಡದೆ ಅವನನ್ನ ದೂರ ಇಡ್ತಾ ಇರ್ತಾಳೆ. ಆವಾಗ ಅವನಿಗೆ ಒಂದು ಕಸಿವಿಸಿ ಶುರುವಾಗ್ಬಿಡತ್ತೆ. ರಾಧಾ ನೋಡಕ್ಕೆ ಅಷ್ಟು ಬೆಳ್ಳಿಗೆ ಚಂದ ಇದ್ದಾಳೆ, ಅಂದ್ರೆ ಕೈ ತೊಳೆದು ಮುಟ್ಟಬೇಕು ಅವಳನ್ನ, ಅಷ್ಟು ಚಂದ ಇದ್ದಾಳೆ ಆ ಹುಡುಗಿ. ನಾನು ಮೋಸ್ಟ್ಲಿ ಕಪ್ಪಗಿದ್ದೀನಲ್ವಾ, ನಾವು ಕೃಷ್ಣನನ್ನ ಏನಂತ ಕರಿತೀವಿ ಹೇಳಿ? ನೀಲ ಮೇಘ ಶ್ಯಾಮ, ಅಂದ್ರೆ ಒಂದು ಡೀಪರ್ ಟೋನ್ಸ್. ಬೆಳ್ಳಗಿದ್ದಿದ್ದೆಲ್ಲ ಚಂದ ಅಂತ ಅಲ್ಲ, ಹಾಗೆ ಕಪ್ಪಿರೋದೆಲ್ಲ ಕೆಟ್ಟದ್ದು ಅಂತಾನು ಅಲ್ಲ. ಆದ್ರೆ ಆ ಒಂದು ಟ್ಯಾಗಿಂಗ್ ಅನ್ನುವಂಥದ್ದಿದೆ ಅಲ್ಲ, ಅದು ನೋಡಿ, ಅದು ಕೂಡ ಸಣ್ಣವರ ಮನಸ್ಸಿನಲ್ಲಿ ಅದು ಹೆಂಗೆಲ್ಲ ಬೇರೆ ಬೇರೆ ಅರ್ಥವನ್ನ, ಹಾಗೆ ಅವ್ರಿಗೆ ಏನೆಲ್ಲ ಪ್ರಶ್ನೆಗಳನ್ನ ಹುಟ್ಟು ಹಾಕತ್ತೆ ಅಂತಂದ್ರೆ, ಕೃಷ್ಣನಿಗೆ ಅವಾಗ ಅನ್ಸುತ್ತೆ, ಓ ಇವಳು ಬೆಳ್ಳಗಿದ್ದಾಳೆ, ನಾನ್ ಕಪ್ಪಿಗಿದ್ದೀನಿ, ಅದಕ್ಕೆ ಮೋಸ್ಟ್ಲಿ ನನ್ಗೆ ಹಿಂಗ್ ಮಾಡ್ತಿದ್ದಾಳೆ ಇವಳು ಅಂತ ಹೇಳಿ. ಪುಟಾಣಿ ಕೃಷ್ಣ 3-4 ವರ್ಷದವನು, ಅವನು ಹೋಗಿ ಅವ್ರ ಅಮ್ಮನ ಹತ್ರ ಹೋಗ್ತಾನೆ, ಯಶೋದಾಮಯ್ಯ ಹತ್ರ ಹೋಗ್ಬಿಟ್ಟು, ಅಮ್ಮ ನೋಡು, ರಾಧಾ ಯಾವಾಗ್ಲೂ ನನ್ ಜೊತೆ ಈ ರೀತಿ ದೋಸ್ತಿ ಬಿಟ್ಕೊಂಡು ನನ್ನ ಹತ್ರ ಮಾತಾಡದೆ ನನ್ನನ್ನ ಕಡೆಗಣನೆ ಮಾಡ್ತಾ ಇರ್ತಾಳೆ, ನಾನ್ ನೋಡಕ್ ಕಪ್ಪಿಗಿದ್ದೀನಿ ಅಂತ ಹಂಗ್ ಮಾಡ್ತಿದ್ದಾಳ ಅವಳು ಅಷ್ಟು ಬೆಳ್ಳಗಿದ್ದಾಳೆ, ನಾನ್ ಯಾಕೆ ಹಿಂಗೆ ಕಪ್ಪಗಿದ್ದೀನಿ? ಇದು ಅನ್ಯಾಯ ಅಲ್ವಾ? ಎಲ್ರೂ ಒಂದೇ ತರ ಇರ್ಬೇಕು ನೋಡಕ್ಕೆ ಅಲ್ವಾ ಅಂತ ಹೇಳಿ ಯಶೋದಾಮಯ್ಯನ ಹತ್ರ ಕಂಪ್ಲೇಂಟ್ ಮಾಡ್ತಾನೆ. ನೋಡಕಷ್ಟು ಗುಂಡಾಗಿ ಕ್ಯೂಟ್ ಆಗಿರೋ ಮುದ್ದು ಬಾಯಿಯಿಂದ ಈ ಪ್ರಶ್ನೆ, ಹಂಗೆ ಅವನ ಕಂಪ್ಲೇಂಟ್ ಅನ್ನ ಕೇಳಿಸ್ಕೊಂಡು ಯಶೋದಾಮಯ್ಯಾಗಿ ನಗು ಬರುತ್ತೆ. ಆದ್ರೆ ಅವನ ಆ ಕಂಪ್ಲೇಂಟ್ ಹಿಂದೆ ಇರುವಂತಹ ಅವನ ನೋವು ಕೂಡ ಯಶೋದಗೆ ಅರ್ಥ ಆಗಿ ಒಂದು ಉಪಾಯವನ್ನ ಹೇಳ್ತಾಳೆ ಕೃಷ್ಣನಿಗೆ. ಕೃಷ್ಣು, ಒಂದ್ ಕೆಲ್ಸ ಮಾಡು, ಹೋಗಿ ರಾಧೆಗೆ ಯಾವ ಬಣ್ಣ ಇಷ್ಟ ಅಂತ ತಿಳ್ಕೊ. ನಿನಗೆ ಯಾವ ಬಣ್ಣ ಇಷ್ಟ, ಆ 2 ಬಣ್ಣನ ನೀನು ಅವಳಿಗೆ ಹಚ್ಚು, ಅವಳಿಗೆ ಇಷ್ಟವಾಗಿರುವಂತಹ ಬಣ್ಣವನ್ನ ನೀನ್ ಹಚ್ಚಿಸ್ಕೊ. ಇಬ್ರು ಈ ರೀತಿ ಬಣ್ಣವನ್ನ ಹಚ್ಕೊಂಡ್ರಿ ಅಂತಂದ್ರೆ ಒಂದೇ ತರ ಕಾಣಿಸ್ತೀರಾ, ಅವಾಗ ಯಾವುದೇ ಭೇದ ಭಾವ ಇರೋದಿಲ್ಲ. ಅವಳು ಬೆಳ್ಳಗಿದ್ದಾಳೆ, ನೀನು ನೀಲವರ್ಣ ಇದೆಯಾ ಅನ್ನೋ ಡಿಫ್ರೆನ್ಸ್ ಇರೋದಿಲ್ಲ, ಎಲ್ರು ಸಮಾನರಾಗಿ ಕಾಣಿಸ್ತೀರಾ, ಖುಷಿಯಾಗಿ ಆಟ ಆಡ್ಕೊಂಡಿರ್ಬಹುದು ಅಂತ ಹೇಳಿದಾಗ ಕೃಷ್ಣನ್ ತುಂಬಾ ಖುಷಿ ಆಗುತ್ತೆ. ಅವನು ಓಡೋಗಿ ರಾಧನ ಹತ್ರ ಆ ಬಣ್ಣಗಳನ್ನೆಲ್ಲ ಸೇರಿಸ್ಕೊಂಡು ಆಟ ಆಡಕ್ಕೆ ಶುರು ಮಾಡ್ತಾನೆ. ಹಾಗೆ ರಾಸಲೀಲೆ ಅಂತ ಏನ್ ಕರಿತೀವಲ್ವಾ, ಇದನ್ನ ತುಂಬಾ ಕೆಟ್ಟ ವರ್ಡ್ ಅಲ್ಲಿ ಯೂಸ್ ಮಾಡ್ತಾರೆ. ರಾಸಲೀಲೆ ಅಂತಂದ್ರೆ ಏನು? ಅನಿಷ್ಟ ಅಲ್ಲ, ಅಫೇರ್ ಅಲ್ಲ. ಕೃಷ್ಣ ಕೊಳಲನ್ನ ಊತ ಸಂಗೀತವನ್ನ ಆರಾಧನೆ ಮಾಡ್ತಾ ಆ ಒಂದು ಗುಂಗಿನಲ್ಲಿ ಮೈ ಮರೆತು ಭಜನೆ ಮಾಡೋದು ಅಥವಾ ಸಂಗೀತದಲ್ಲಿ ಲೀನ ಆಗೋದು, ಅದರಲ್ಲಿ ಖುಷಿ ಪಡೋದು, ಇದನ್ನ ರಾಸಲೀಲೆ ಅಂತ ಕರೀತಾರೆ ವಿನಃ ಏನೋ ಮಾಡಬಾರದನ್ನ ಮಾಡೋದನ್ನ ರಾಸಲೀಲೆ ಅನ್ನೋದಿಲ್ಲ. ಸೊ ಯಾವಾಗ ಈ ಮಕ್ಕಳೆಲ್ಲ ಸೇರ್ಕೊಂಡು ಒಬ್ರಿಗೊಬ್ರು ಬಣ್ಣ ಎರಚ್ಕೊಂಡು ಎಲ್ರೂ ಒಬ್ರೇ ಅನ್ನೋ ತರದಲ್ಲಿ ಒಂದಾಗಿ ಮೇಲು ಕೀಳು, ಹಿರಿಯ ಕಿರಿಯ, ಕಪ್ಪು ಬಿಳುಪು, ಶ್ರೀಮಂತರು ಬಡವರು ಇದ್ಯಾವುದು ಡಿಫ್ರೆನ್ಸ್ ಇಲ್ಲದೆ ತುಂಬಾ ಖುಷಿ ಪಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಹೋಳಿ ಹಬ್ಬ ಅನ್ನೋದು ಆಚರಣೆಗೆ ಬಂತು. ಅಂದ್ರೆ ಈ ಬಣ್ಣ ಅನ್ನೋದಿದೆ ಅಲ್ಲ,
ವ್ಯಕ್ತಿ ಯಾರೇ ಆಗಿದ್ರು ಒಂದು ದಿನದ ಮಟ್ಟಿಗೆ ಅಟ್ಲೀಸ್ಟ್ ನಾವೆಲ್ಲರೂ ಆ ಬಣ್ಣವನ್ನ ಹಾಕೊಂಡಿದ್ದಾಗ ಯಾರು ಅಂತಾನೆ ಗೊತ್ತಾಗೋದಿಲ್ಲ. ಹಂಗೆ ಈ ಸ್ಕೂಲಲ್ಲಿ ಏನಕ್ಕೆ ಯೂನಿಫಾರ್ಮ್ ಮಾಡಿದ್ದು ಅಂತಂದ್ರೆ ಭೇದ ಭಾವ ಬರಬಾರ್ದು ಅನ್ನುವಂತ ಉದ್ದೇಶದಿಂದ. ಹಾಗಾಗಿ ಹೋಳಿ ಹಬ್ಬ ಅನ್ನೋದು ಕೇವಲ ನಮ್ಮ ಸನಾತನ ಧರ್ಮದ ಹಬ್ಬ ಮಾತ್ರ ಅಲ್ಲ, ಇದು ಭಾರತೀಯತೆಯ ಸಂಕೇತ ಕೂಡ. ಬಹಳಷ್ಟು ಕಡೆಯಲ್ಲಿ ಬಾಕಿ ಎಲ್ಲ ನಮ್ಮ ಹಬ್ಬವನ್ನ ಆಚರಣೆ ಮಾಡದೇ ಇದ್ರು ಕೂಡ ಕೆಲವು ಜನ ಮುಸ್ಲಿಮ್ಸ್ ಸಹ ಹೋಳಿ ಹಬ್ಬವನ್ನ ಆಚರಣೆ ಮಾಡ್ತಾರೆ, ಕ್ರಿಶ್ಚಿಯನ್ಯರು ಕೂಡ ಭಾಗಿಯಾಗ್ತಾರೆ, ಸಿಖ್ರು, ಜೈನರು, ಭಾರತದಲ್ಲಿ ಯಾವ್ಯಾವ್ದೆಲ್ಲ ಮತ ಇದೆ ಅವರೆಲ್ಲರೂ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ರಿಲಿಜಿಯಸ್ ಅಫಿನಿಟಿ ಈ ಒಂದು ಕಲ್ಚರ್, ಸಂಸ್ಕೃತಿ ಅಂತ ಹೇಳ್ತೀವಿ. ಸಂಸ್ಕೃತಿ ಅನ್ನುವಂಥದ್ದು ರಿಲಿಜನ್ ನ ಒಂದು ಭಾಗ ಹೌದು, ಆದ್ರೆ ರಿಲಿಜನ್ ಅದನ್ನ ಓನ್ ಮಾಡಕ್ ಸಾಧ್ಯ ಇಲ್ಲ. ಈ ಡಿಫ್ರೆನ್ಸ್ ನಮ್ಗೆ ಗೊತ್ತಾಗ್ಬೇಕು. ಸೊ ಈ ಹೋಳಿ ಹಬ್ಬ ಅನ್ನುವಂಥದ್ದಿದೆ ಅಲ್ಲ, ಇದು ಭಾವೈಕ್ಯತೆಯ ಸಂಕೇತ, ಸಮಾನತೆಯ ಸಂಕೇತ. ನಾವೆಲ್ಲರೂ ಒಂದು, ನಮ್ಮಲ್ಲಿ ಯಾವುದೇ ಭೇದ ಇಲ್ಲ. ಹಾಗೆ ಒಂದು ದಿನ ಆದ್ರೂ ಕೂಡ ನಾವೆಲ್ಲರೂ ಒಂದೇ ಬಣ್ಣದಲ್ಲಿ ಖುಷಿ ಪಡೋಣ. ನಾನೇ ನೀನು ನೀನೇ ನಾನು ಅನ್ನುವಷ್ಟರ ಮಟ್ಟಿಗೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಖುಷಿ ಪಡೋಣ. ಅಂದ್ರೆ ಸೋಷಿಯಲ್ ಜಸ್ಟಿಸ್ ನ ಜೊತೆಗೆ ಸೋಷಿಯಲ್ ಇಕ್ವಾಲಿಟಿಯ ಜೊತೆಗೆ ಆ ಸೋಷಿಯಲ್ ಬಾಂಡಿಂಗ್ ಅನ್ನ ರೆಪ್ರೆಸೆಂಟ್ ಮಾಡುವಂತಹ ಏಕೈಕ ಹಬ್ಬ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಹೋಳಿ ಹಬ್ಬ. ಇನ್ನು ನಾರ್ತ್ ಇಂಡಿಯಾ ಕಡೆ ಆಯ್ತಾ, ಒಂದಷ್ಟು ನೀವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ವಿಡಿಯೋಸ್ ಅನ್ನ ಕೂಡ ನೋಡಬಹುದು. ಈ ಹೋಳಿ ಹಬ್ಬ, ಪಿಚ್ಕಾರಿ ಇದರ ನೆಪದಲ್ಲಿ ಕೆಲವು ಜನ ಪುಂಡ್ ಪೋಖರಿಗಳು, ಲೋಫರ್ಗಳು ಅಂತ ಹೇಳ್ಬೇಕು, ಅವರು ಹೆಣ್ಮಕ್ಳನ್ನ ಹಿಡ್ಕೊಂಡು ಎಲ್ಲಂದ್ರಂದ್ರೆ ಅಲ್ಲಿ ಬಣ್ಣ ಉಜ್ಜೋದು, ಹೋಗ್ತಾ ಬರ್ತಾ ಹೆಣ್ಮಕ್ಳಿಗೆ ನೀರ್ ಹೊಡೆಯೋದು, ಹಿಂಗಿದೆಲ್ಲ ಮಾಡ್ತಾರಲ್ಲ, ಇದ್ಯಾವುದು ಕೂಡ ಸಂಸ್ಕೃತಿ ಅಲ್ಲ. ಆದ್ರೆ ಈ ರೀತಿ ಆಗಿರುವಂತಹ ಓಪನ್ನೆಸ್ ಶುರುವಾಗಿದ್ದಕ್ಕೆ ಒಂದು ಕಾರಣ ಇದೆ. ಅವ್ರು ಏನ್ ಮಾಡ್ತಿದ್ದಾರೆ, ಇವಾಗ ಏನ್ ಮಾಡ್ತಾ ಇದ್ದಾರಲ್ಲ, ಆ ರೀತಿ ಹೆಣ್ಮಕ್ಳನ್ನ ಮೊಲೆಸ್ಟ್ ಮಾಡಿರುವಂತಹ ಷಂಡರ್ ಇರ್ತಾರಲ್ಲ, ಗಂಡಸರಲ್ಲ, ನಿಜವಾದ ಗಂಡಸರು ಹೆಣ್ಣು ಮಕ್ಕಳನ್ನ ಯಾವತ್ತೂ ಕೂಡ ಮೊಲೆಸ್ಟ್ ಮಾಡಲ್ಲ, ಅವ್ರನ್ನ ಕೀಳಾಗಿ ಮಾತಾಡಲ್ಲ, ಅವರ ಬಟ್ಟೆ ಬಗ್ಗೆ, ಅವರ ಅಪಿಯರೆನ್ಸ್ ಬಗ್ಗೆ ಕಮೆಂಟ್ ಮಾಡೋದಿಲ್ಲ, ಆಲೋಚನೆನೇ ಮಾಡಲ್ಲ, ಕಮೆಂಟ್ ಮಾಡೋದ್ ಪಕ್ಕಕ್ಕಿರ್ಲಿ. ಸೊ ಯಾವ ಈ ಗಂಡಸು ಅಂತ ತಿಳ್ಕೊಂಡಿರುವಂತಹ ಷಂಡರ್ ಇರ್ತಾರೆ, ಹೋಳಿ ಹಬ್ಬದ ದಿನ ಏನ್ ಬೇಕಾದ್ರೂ ಮಾಡಬಹುದು. ಹಾಗೆ ಒಂದು ಸೆಂಟೆನ್ಸ್ ಇದೆ ನಾರ್ತ್ ಇಂಡಿಯಾ ಕಡೆ, ಬೂರಾ ನಾಮಾನು ಹೋಲಿ ಹೇ, ಅಂದ್ರೆ ಹೋಳಿ ಹಬ್ಬದ ದಿನ ಏನ್ ಮಾಡಿದ್ರು ಕೂಡ ಮಾಫಿ ಅನ್ನೋ ತರದಲ್ಲಿ. ಯಾಕೆ ಅಷ್ಟೊಂದು ಒಂದು ಖುಲ್ಲಂ ಖುಲ್ಲಾ ಕಲ್ಚರ್ ಅನ್ನೋದು ಬೆಳೆದು ಬಂದಿದ್ದು ಅಂತ ನೋಡಿದ್ವಿ ಅಂತಂದ್ರೆ, ನಾವು ನಮ್ಮ ಮನೆಯಲ್ಲಿ ಇರಬಹುದು ಅಥವಾ ಸಾಮಾಜಿಕವಾಗಿ ಒಂದು ಕಮ್ಯುನಿಟಿಯಲ್ಲಿ ಬದುಕ್ತಾ ಇರುವಾಗ ನಾವ್ ಎಷ್ಟೇ ಒಳ್ಳೆಯವರಾಗಿದ್ರು, ಏನೇ ಆಗಿದ್ರು, ಅದೆಷ್ಟೇ ಆಧ್ಯಾತ್ಮಿಕ ಶಕ್ತಿಯನ್ನ ಹೊಂದಿದ್ರು ಕೂಡ ಅಲ್ಟಿಮೇಟ್ಲಿ ನಾವೆಲ್ಲರೂ ಮನುಷ್ಯರು. ನಮಗೆ ನಮ್ದೇ ಆಗಿರುವಂತಹ ಕೋಪ ಇರುತ್ತೆ, ಅದು ಸಮಾಜದ ಮೇಲೆ ಇರಬಹುದು, ನಮ್ಮದೇ ತಂದೆ ತಾಯಿ ಅಕ್ಕ ತಂಗಿಯರ ಮೇಲೆ ಇರಬಹುದು, ಪಾರ್ಟ್ನರ್ಸ್ ಮೇಲೆ ಇರಬಹುದು. ಒಂದು ಇಂಟರ್ನಲ್ ಫ್ರಸ್ಟ್ರೇಷನ್ ಅನ್ನೋದಿರುತ್ತೆ ಸಮಾಜವನ್ನ ಕುರಿತ ಹಾಗೆ ಅಥವಾ ಕುಟುಂಬವನ್ನ ಕುರಿತ ಹಾಗೆ. ಒಂದು ದಿನದ ಮಟ್ಟಿಗೆ ಈ ಮನಃಶಾಂತಿ ಅನ್ನೋದು ನಿರೂಪಣೆ ಆಗ್ಬೇಕು ಅಂತಂದ್ರೆ, ಅಥವಾ ನಿಮ್ಮ ಮನಸ್ಸಲ್ಲಿರುವಂತಹ ಕಲ್ಮಶಗಳನ್ನ ಹೊರಹಾಕೋದಿರತ್ತಲ್ವಾ, ಅಂದ್ರೆ ಇಮೋಷನ್ಸ್ ಅನ್ನ ಚಾನಲೈಸ್ ಮಾಡಿ ಅದನ್ನ ಬಿಡಬೇಕು. ಅದನ್ನ ಸಪ್ರೆಸ್ ಮಾಡಿದ್ವಿ ಅಂತಂದ್ರೆ ಅದು ಇನ್ನೂ ಕೆಟ್ಟದ್ದಾಗಿ ಪರಿವರ್ತನೆ ಆಗತ್ತೆ. ಹಾಗಾಗಿ ಒಂದು ದಿನದ ಮಟ್ಟಿಗೆ ಆ ಸಂಭ್ರಮದ ಮೂಲಕ ಅದೇನೇನು ಫ್ರಸ್ಟ್ರೇಷನ್ ಅನ್ನೋದಿದೆ, ಆ ಬ್ಯಾಗೇಜ್ ಅನ್ನೋದಿದೆ, ಟ್ರಾಮಾ ಅನ್ನುವಂಥದ್ದಿದೆ, ಕೋಪ ಅನ್ನುವಂಥದ್ದಿದೆ, ಮನುಷ್ಯನ ದೇಹಕ್ಕೆ ಹಾನಿ ಉಂಟು ಮಾಡುವಂತಹ ಎಲ್ಲಾ ಭಾವನೆಗಳನ್ನ ಸರಿಯಾಗಿ ಚಾನಲೈಸ್ ಮಾಡುವ ಮೂಲಕ ಅದನ್ನ ಹೊರಗಡೆ ಹಾಕ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ಹೋಳಿ ಹಬ್ಬದ ದಿನ ಪಿಚ್ಕಾರಿ ಇರಬಹುದು, ಜೋರಾಗಿ ಲೌಡ್ ಮ್ಯೂಸಿಕ್ ಅನ್ನ ಹಾಕೊಂಡು ಕುಣಿಯೋದಿದೆ ಅಲ್ವಾ, ಇದೆಲ್ಲ ಏನಕ್ಕೆ ಅಂತಂದ್ರೆ ನಮ್ಮ ಕೋಪವನ್ನ ಅಥವಾ ನಮ್ಮ ಒಳಗಡೆ ಅಡಗಿರುವಂತಹ ಆ ಎಲ್ಲಾ ಟ್ರಾಮವನ್ನ ರಿಲೀಸ್ ಮಾಡುವ ಸಲುವಾಗಿ ಒಂದು ಚಾನೆಲ್ ಅನ್ನ ಕ್ರಿಯೇಟ್ ಮಾಡ್ಕೊಟ್ಟಿರೋದು. ಅದನ್ನ ಶುರು ಮಾಡಿದ್ ಹೆಂಗೆ, ಆಮೇಲೆ ಅದು ಹೆಂಗೆ ಹೆಣ್ಣು ಮಕ್ಕಳನ್ನ ಮೊಲೆಸ್ಟ್ ಮಾಡುವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ನೋಡಿ, ಶುರುವಾಗಿದ್ದು ಒಂದು ಒಳ್ಳೆ ಉದ್ದೇಶದಿಂದ, ಆದ್ರೆ ಅದನ್ನ ಹೆಂಗ್ ಕನ್ವರ್ಟ್ ಮಾಡ್ಕೊಂಡ್ರು, ರಿಲಿಜನ್ ಇಸ್ ನಾಟ್ ದ ಪ್ರಾಬ್ಲಮ್, ಅದನ್ನ ಹೇಗೆ ತಿರುಚಿ ಆಚರಣೆಯಲ್ಲಿ ಬೇರೆ ರೀತಿಯಲ್ಲಿ ಮಾಡ್ಕೊಳ್ತಾರಲ್ಲ, ಮನುಷ್ಯರದು ಪ್ರಾಬ್ಲಮ್ ಅದು. ನೈದರ್ ಗಾಡ್ ಈಸ್ ಕ್ರೂಯಲ್ ನಾಟ್ ದ ರಿಲಿಜನ್ ಈಸ್ ಕ್ರೂಯಲ್. ಇದೆರಡರಲ್ಲಿ ಏನಿದೆ ಅನ್ನೋದನ್ನ ನಾವು ಸರಿಯಾಗಿ ಅರ್ಥಪಡಿಸಿಕೊಳ್ಳದೆ ಅದನ್ನ ನಾವು ಪ್ರಾಕ್ಟೀಸ್ ಮಾಡದೇ ಇದ್ವಿ ಅಂತಂದ್ರೆ ನಮಗೆ ಅವೆರಡಕ್ಕೂ ಬೈಯುವಂತಹ ಹಕ್ಕಿಲ್ಲ. ಇದೆರಡನ್ನೂ ಮಾಡ್ಕೊಂಡಿರೋದು ಮನುಷ್ಯನೇ, ಗಾಡ್ ಈಸ್ ಹ್ಯೂಮನ್ ಮೇಡ್. ಹಾಗೆ ನಾವು ಇವತ್ತಿನ ಶಾಸ್ತ್ರ, ವೇದ, ಪುರಾಣ ಇದೆಲ್ಲದನ್ನ ಏನ್ ಹೇಳ್ತಾ ಇದೀವಿ, ನಮ್ಮ ಪೂರ್ವಜರೇ ಮಾಡಿದ್ದು. ಅಲ್ಲಿ ತಪ್ಪುಗಳನ್ನ ಹೇಳಬೇಕು ಅಥವಾ ಬ್ಯಾಡ್ ಡಿರೆಕ್ಷನ್ ಕೊಡಬೇಕು ಅನ್ನುವಂತ ಉದ್ದೇಶ ಅಲ್ಲ. ನನಗೆ ಅವರ ಕಾಲಘಟ್ಟದಲ್ಲಿ ಕೂತು ಅವ್ರಿಗೆ ಏನನ್ನ ಹೇಳಿದ್ದಾರೆ ಅನ್ನೋ ತಿಳ್ಕೊಳ್ಳೋದ್ರ ಜೊತೆಗೆ ಆ ಕಾಲಘಟ್ಟದಲ್ಲಿ ರಿಲೆವೆಂಟ್ ಇರುವಂತದ್ದು ಈಗ ರಿಲೆವೆಂಟ್ ಇದೆಯಾ, ಇದನ್ನ ಆಲೋಚನೆ ಮಾಡೋದಿದೆ ಅಲ್ಲ, ಇದು ನಿಜವಾದ ಧರ್ಮ.
ನಮ್ಮ ಪ್ರತಿಯೊಂದು ಹಬ್ಬಕ್ಕೂ ಆಯ್ತಾ ಚಂದ 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 ಮೀನಿಂಗ್ ಇರುತ್ತೆ ಪ್ರತಿ ಆಚರಣೆಗೆ. ಆದ್ರೆ ಯಾವಾಗ ಅದ್ರ ಅರ್ಥವನ್ನ ತಿಳ್ಕೊಳ್ಳೋದೇ ಅಪ್ಪ ಹಾಕಿರೋ ಆಲದ ಮರಕ್ಕೆ ನೇಣು ಹಾಕೊಳ್ಳೋದು ಅಂತ ಹೇಳ್ತಾರಲ್ಲ, ಆ ತರ ಮಾಡಿದ್ವಿ ಅಂತಂದ್ರೆ ಆ ಆಚರಣೆ ಮುಂದೆ ಅಂಧಾನುಕರಣೆ ಆಗತ್ತೆ. ಅದನ್ನ ನಾವು ಮಾಡೋದ್ ಬೇಡ. ಅದನ್ನ ಮಾಡೋದ್ ಬೇಡ ಅಂತಂದ್ರೆ ನೀವು ಸನಾತನ ಕಥನದ ಈ ಒಂದು ಚಾನೆಲ್ ನಲ್ಲಿ ಹೇಳುವಂತಹ ಇಂತಹ ಎಪಿಸೋಡ್ಗಳನ್ನ ಬರೀ ನೀವು ನೋಡೋದಲ್ಲ, ನಿಮ್ಮ ಪ್ರೀತಿ ಪಾತ್ರರಿಗೆ ಇಂಥದನ್ನ ಫಾರ್ವರ್ಡ್ ಮಾಡಿ, ಅವರ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ, ಅಥವಾ ಹೀಗೆ ಈ ರೀತಿ ಒಂದು ಚಾನೆಲ್ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಕಳಿಸಿ, ಒಂದು ವಿಡಿಯೋವನ್ನ ಕಳಿಸಿ. ಹಾಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲು ಎಷ್ಟು ಜನ ನೋಡ್ತಿರೋ ಅರ್ಧಕ್ಕರ್ಧ ಜನ ಸಬ್ಸ್ಕ್ರೈಬೇ ಮಾಡಿರೋಲ್ಲ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಆ ನೋಟಿಫಿಕೇಶನ್ ಬೆಲ್ ಐಕನ್ ಅನ್ನ ಒತ್ತಿಲ್ಲ ಅಂತಂದ್ರೆ ನನ್ಗೆ ಯಾವುದೇ ಪೋಸ್ಟ್ ನಿಮ್ಮನ್ನ ರೀಚ್ ಆಗೋದು ತುಂಬಾ ಕಡಿಮೆ. ನಿಮ್ಗೆ ನೋಟಿಫಿಕೇಶನ್ ಆನ್ ಇದ್ರೆ ಮಾತ್ರ ನಾನು ಅಪ್ಲೋಡ್ ಆದ ತಕ್ಷಣ ನಿಮ್ಗೆ ವಿಡಿಯೋ ಅನ್ನೋದು ಕಾಣಿಸುತ್ತೆ. ಇಲ್ಲ ಅಂತಂದ್ರೆ ಕೆಲವು ಜನ ಬಂದು ಕಮೆಂಟ್ ಮಾಡ್ತಿರ್ತೀರಾ, ಯಾಕೆ ಈ ವಾರ ಎಪಿಸೋಡ್ ಅನ್ನ ಹಾಕಿಲ್ಲ ಅಂತ. ಎಪಿಸೋಡ್ ಅನ್ನ ನಾನು ಹಾಕಿರ್ತೀನಿ, ಓಕೆನಾ? ಇದೆಲ್ಲದನ್ನ ಮಾಡಿ ಮುಂದಿನ ವಾರ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿಯ ಜೊತೆಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಅಥವಾ ರಾತ್ರಿ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.